ಹಾಯ್ ಕುಮಾರ್, ಹೇಗಿದೆಯಾ? ಏನು ಗುರು ಇಷ್ಟೊಂದು ಆರಾಮಾಗಿ ಖುಷಿಯಾಗಿ ಹ್ಯಾಪಿಯಾಗಿ ಮೊಬೈಲ್ ನೋಡ್ಕೊಂಡು ನೆನಗ್ತಾ ಇದೆಯಾ? ಏನು ವಿಶೇಷ, ಏನು ಸಮಾಚಾರ? ಅವತ್ತು ನೋಡಿದ್ರೆ ಫುಲ್ ಏನೋ ಅಲೆ ಮೇಲೆ ಬಿದ್ದೋಗ್ರ ಥರ ಇದ್ದಲ್ಲ ಗುರು. ನೀನು ಅವತ್ತು ಏನು ಹೇಳ್ದೆ ಗುರು, ಕನ್ನಡ ಟೆಕ್ಕಿಂಗ್ ಹೋಗಿ ನೋಡು, ಒಂದು ಕಸ ಗುಡಿಸೋದು ಮತ್ತು ಮನೆ ಒರೆಸೋದೆಲ್ಲ ಒಂದು ರೋಬೋಟ್ ಬಂದೈತೆ ಅಂತ ಅಂದ್ಬಿಟ್ಟು. ಹೌದಾ? ಹೋಗಿ ನೋಡ್ದಾ? ಹೇಗಿತ್ತು ವಿಡಿಯೋ? ನೋಡಿದೆ ಗುರು. ನಾನು ಅಮೆಝಾನ್ ಒಂದು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಏನಾರು ಕಡಿಮೆ ಸಿಗ್ತಾವ ಅಂತ ನೋಡಿದೆ. ನೀನು ಪರ್ಚೇಸ್ ಮಾಡ್ದಾ? ಯಾವಾಗ ಪರ್ಚೇಸ್ ಮಾಡಿದ್ರು? ಒಂದು ಒಳ್ಳೆ ಪ್ರೈಸ್ಗೆ ಆಯ್ತಾ. ecovacs N10 ಕಡಿಮೆ ಪ್ರೈಸ್ಗೆ ಸಿಕ್ತಿದ್ರು. 23 ನನಗೆಲ್ಲ ತಾಳೆಲ್ಲ ಆಫರ್ ಹೋಗಿ ಒಂದು 23 ಆಯಿತು. ಒಳ್ಳೆ ಕೆಲಸ ಮಾಡಿದ್ರು. ಅದಕ್ಕೆ ಈಗ ಆರಾಮಾಗೆ ಮೊಬೈಲ್ ನೋಡ್ಕೊಂಡು ಕಲಾಡ್ಸ್ಕೊಂಡು ಹ್ಯಾಪಿಯಾಗಿ ಕೂತಿದ್ಯಾ. ನೀನು ಅದು ಹೆಂಗೆ ಕೆಲಸ ಮಾಡುತ್ತೆ ಅಂತ ನೋಡಬೇಕಾದ್ರು ಹೋಗು ಕನ್ನಡ ಟೆಕ್ಕಿಂಗ್ ಯೂಟ್ಯೂಬ್ ಚಾನಲ್ಲಿ ecovacs deebot N10 ಅಂತ ನೋಡಿ. ಸರಿ ಸಂತೋಷ. ಆರಾಮಾಗಿ ಅದ್ರ ಒಳಗಡೆ ಏನೇನು ಇರುತ್ತೆ ಮತ್ತು ಅದು ಕೆಲಸ ಮಾಡುತ್ತಂತ ನಿಮಗೆ ಫುಲ್ ಜೆನ್ಯೂನ್ ರಿವ್ಯೂ ಸಿಗುತ್ತೆ. ಓಕೆ ಗುರು, ನಾನು ಹೋಗಿ ಇವತ್ತು ಕನ್ನಡ ಟೆಕ್ಕಿಂಗ್ ಯೂಟ್ಯೂಬ್ ಚಾನಲ್ ನೋಡ್ತೀನಿ. ನೋಡೋಣ ecovacs deebot N10 ಹೇಗೆ ಪರ್ಫಾರ್ಮ್ ಮಾಡುತ್ತೆ, ಹೇಗೆ ಅದ್ರದ್ದು ರಿವ್ಯೂ ಕೊಟ್ಟಿದ್ದಾರೆ ಅಂತ ನೋಡ್ತೀನಿ. ನಾನು ಹೇಳ್ದಂಗೆ ನೀನು ನೋಡಿದ್ದೀನಿ ಅಂತ ನೀನು ಹೇಳ್ದಂಗೆ ನಾನು ನೋಡಲ್ಲ, ಖಂಡಿತ ನೋಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಟೆಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಸಂತೋಷ್. ಈ ಒಂದು ವಿಡಿಯೋದಲ್ಲಿ ನಾನು ಅನ್ಬಾಕ್ಸಿಂಗ್ ಮಾಡೋಕೊಟ್ಟಿರೋದು ecovacs ಕಂಪ್ನಿದು deebot N10 robotic ವ್ಯಾಕ್ಯೂಮ್ ಕ್ಲೀನರ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಅನ್ಬಾಕ್ಸಿಂಗ್ ಮಾಡೋದು N8 Pro, ಬಟ್ ಈ ವಿಡಿಯೋದಲ್ಲಿ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು N10. ಕೆಲವರೆಲ್ಲ ಅಂತ ಇದ್ದಾರೆ ಲೈಕ್ ಏನು ecovacs ಕಂಪ್ನಿಯವರು ಲೈಕ್ ನಿಮ್ಗೇನಾದರೂ ಪ್ರಮೋಷನ್ ಮಾಡು ಅಂತ ಹೇಳ್ತಾ ಇದ್ದೀರಾ, ಅವರೇನಾದ್ರು ನಿಮ್ಗೆ ಇದು ಫ್ರೀ ಕೊಡ್ತಾ ಇದ್ದೀರಾ, ಅವರೆಷ್ಟು ನಿಮ್ಗೆ ದುಡ್ಡು ಕೊಡ್ತಾರೆ, ಈ ಥರ ಸುಮಾರು ಜನಗಳು ಕ್ವಶನ್ಸ್ ಕೇಳ್ತಾಯಿದ್ದಾರೆ. ಬಟ್ ಲಾಸ್ಟ್ ಟೈಮ್ ಏನು ತೊಗೊಂಡಿದ್ದೋ N8 Pro ಅದು ಸಹ ನಾವೇ ಪರ್ಚೇಸ್ ಮಾಡಿರೋದು, ಇದನ್ನು ಸಹ ನಾವೇ ಪರ್ಚೇಸ್ ಮಾಡಿರೋದು. ಇಲ್ಲಿ ಯಾವುದೇ ಕಂಪ್ನಿ ನಮಗೆ ಪ್ರಮೋಟ್ ಮಾಡ್ತಾ ಇಲ್ಲ. ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದರೆ ಈ ಒಂದು ರೋಬೋಟಿಕ್ ಯಾವ ಥರ ವರ್ಕ್ ಮಾಡುತ್ತೆ, ಇದರಲ್ಲಿ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಮತ್ತು ಇದು ತೊಗೊಳೋದು ವರ್ತ್ ಇದೆಯಾ ಇಲ್ವಾ ಅಂತ ನಮ್ಮ ಎಕ್ಸ್ಪೀರಿಯೆನ್ಸ್ನ ಇದರಲ್ಲಿ ಶೇರ್ ಮಾಡ್ತಾ ಇದೀವಿ ಅಷ್ಟೇ. ಇದಕ್ಕೆ ಯಾವುದೇ ಪ್ರಮೋಷನ್ ಆಗಲಿ ಯಾವುದೇ ಥರದ್ದು ಸ್ಪಾನ್ಸರ್ಶಿಪ್ ಆಗಲಿ ಇಲ್ಲ ಫ್ರೆಂಡ್ಸ್. ಈಗ deebot N10 ಆಮೇಲೆ N8 Pro ನಾವು ಅನ್ಬಾಕ್ಸಿಂಗ್ ಮಾಡೋದಲ್ಲ, ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಮೇಜರು, ಮತ್ತು ಇದ್ರ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಏನೇನು, ಮತ್ತು ಇದು ಹೇಗೆ ವರ್ಕ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಹಾಗೂ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇದನ್ನು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದೆ. ಇದ್ರದ್ದು ರೆಗ್ಯುಲರ್ ಪ್ರೈಸ್ ಬಂದು 27,000 ಇರುತ್ತೆ. ಬಟ್ ಅಮೆಝಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಡೇಲಿ ನನಗಿದು 24,500 ಸಿಕ್ತು. ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಇದರಲ್ಲಿ ಏನೇನು ಕೊಟ್ಟಿದ್ದಾನೆ ನೋಡೋಣ. ಯಾವಾಗಲೂ ಪರ್ಚೇಸ್ ಮಾಡಿದಾಗ ಒಂದು ನಾವು ಅಬ್ಸರ್ವ್ ಮಾಡಬೇಕು, ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಹಾಕಿರ್ತಾರೆ ಅವರು, ಮಂತು ಮತ್ತು ಯಾವ ಇಯರ್ ಅಂತ ಅಂದ್ಬಿಟ್ಟು. ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು ಆಗಸ್ಟ್ 2023 ಮತ್ತು ಮಂತ್ ಆಫ್ ಇಂಪೋರ್ಟ್ ಆಗಿರೋದು ಬಂದು ಸೆಪ್ಟೆಂಬರ್ 2023. ಅಂದರೆ ಇದು ಲೇಟೆಸ್ಟ್ ಆಗಿ ಇದು ಮ್ಯಾನುಫ್ಯಾಕ್ಚರ್ ಆಗಿ ಇಂಪೋರ್ಟ್ ಆಗಿರೋದು ಅಂತ ಅರ್ಥ. ಇದನ್ನು ಯಾವಾಗಲೂ ನೀವು ಯಾವುದೇ ಒಂದು ಪ್ಲಾಟ್ಫಾರ್ಮಲ್ಲಾಗಲಿ ಅಥವಾ ನೀವು ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಿದ್ರು ಆ ಬಾಕ್ಸ್ ಮೇಲೆ ಇದನ್ನು ನೋಡಿ ಇದು ಎಷ್ಟು ಹಳೆಯದು ಅಂತ ಅಂದ್ಬಿಟ್ಟು ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಇದ್ರ ಮೇಲೆ MRP ಬಂದ್ಬಿಟ್ಟು 1,19,900 rupees ಇದ್ರ MRP ಹಾಕಿದ್ದಾನೆ. ಬಟ್ ಅದೆಲ್ಲ ಅಷ್ಟು ಪ್ರೈಸ್ ಇರಲ್ಲ. ಅಮೆಝಾನ್ ಗ್ರೇಟ್ ಇಂಡಿಯನ್ ಡೀಲ್ಸ್ ಆದಮೇಲೆ ಮೇ ಬಿ ಇದು ಪ್ರೈಸ್ ಇನ್ಕ್ರೀಸ್ ಆಗ್ಬೋದು. ಇವಾಗ ಇದ್ರ ಪ್ರೈಸ್ ಕಡಿಮೆ ಇದೆ. ಪರ್ಚೇಸ್ ಮಾಡೋರು ಇವಾಗ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಫೈನಲಿ ನಮ್ಮ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಆಯಿತು. ಇದ್ರದ್ದು ಸ್ಪೆಷಾಲಿಟಿ ಏನಂತ ಕೊಟ್ಟಿದ್ದಾನೆ ಇವನು, ಮಾಮೂಲಿ ಥ್ರೂ ಮ್ಯಾಪಿಂಗ್, ಲೇಸರ್ ನೇವಿಗೇಷನ್ ಟೆಕ್ನಾಲಜಿ, ಥ್ರೂ ಮ್ಯಾಪಿಂಗ್ ಮತ್ತು ಸೂಪರ್ ರನ್ ಟೈಮ್, ಮತ್ತು ಇದು OZMO ಮಾಪಿಂಗ್ ಸಿಸ್ಟಮ್. OZMO ಅಂತಂದರೆ
ಅದು ಮಾಪಿಂಗ್ ಮಾಡಬೇಕಾದ್ರೆ ವಾಟರ್ನ ಅದು ಸ್ಪ್ರಿಂಕ್ಲಿಂಗ್ ಮಾಡುತ್ತಲ್ಲ, ಅದು ತುಂಬ ಮೈಕ್ರಾನ್ಸ್ ಹೋಲ್ಸಲ್ಲಿ ಅದು ತುಂಬ ಕಡಿಮೆಯಾಗಿ ಅದು ವಾಟರ್ ಸ್ಪ್ರಿಂಕಲ್ ಮಾಡುತ್ತೆ, ತುಂಬ ಕಡಿಮೆ ವಾಟರ್ನ ಇದು ಕನ್ಸ್ಯೂಮ್ ಮಾಡುತ್ತೆ. ಅದಕ್ಕೆ ಅದು ಇದು OZOMO ಟೆಕ್ನಾಲಜಿ. ಇದು ಅನ್ಬಾಕ್ಸ್ ಮಾಡೋಣ. ಇದರೊಳಗಡೆ ಏನೇನು ಕೊಟ್ಟಿದ್ದಾನೆ ನೋಡೋಣ. ಇಲ್ಲಿ ಕೊಟ್ಟಿದ್ದ ನೋಡಿ, ಡಿಬೋಟ್ N10 ಅಂತ ಅಂದ್ಬಿಟ್ಟು ಅದು ಮಾಡೆಲ್ ನಂಬರ್ ಕೊಟ್ಟಿದ್ದಾನೆ. ತುಂಬ ಎಲ್ಲ ಟೈಟ್ ಇದೆ, ಸಿಕ್ಕಾಬಟ್ಟೆ. ಓಕೆ, ಫೈನಲಿ ಅನ್ಬಾಕ್ಸ್ ಆಯಿತು. ಇದು ಬಂದು ನಮಗೆ ಇದು ಫುಲ್ಲು ಒಂದು ಯೂಸರ್ ಮ್ಯಾನ್ಯಲು, ಮತ್ತು ಇದೊಂದು ಡಿಕ್ಲರೇಷನ್ ಫಾರ್ಮ್ ಕೊಟ್ಟಿದ್ದಾನೆ, ಮತ್ತು ಇದೊಂದು ವಾರಂಟಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಇದು ಎಲ್ಲಿಡೋಣ. ನೆಕ್ಸ್ಟು ಇದೊಂದು ಇದು ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಲೈಕ್ ರಿಯೂಸಬಲ್ ಒಂದು ಮಾಪಿಂಗ್ ಪ್ಯಾಡ್ ಪ್ಲಸ್ ಇದು ಒಂದು ಇದೊಂದು ಚಾರ್ಜಿಂಗ್ ಡಾಕ್. ಫೈನಲಿ ನಮ್ಮದು ಈಗ ಡಿಬೋಟ್ N10 ರೋಬೋಟಿಕ್ ಓಪನ್ ಆಯಿತು. ನೆಕ್ಸ್ಟು ಇದರಲ್ಲಿ 2 ಬ್ರಷ್ ಕೊಟ್ಟಿದ್ದಾನೆ, ಪ್ಲಸ್ ಒಂದು ಕೇಬಲ್, ಅಷ್ಟೇ, ಇನ್ನೇನಿಲ್ಲ, ಇಷ್ಟೇ ಕೊಟ್ಟಿರೋದು. N8 ಟ್ರಾಲಿ ನಮಗೆ ಎಕ್ಸ್ಟ್ರಾ ಲೈಕ್ ಡಿಸ್ಪೋಸಬಲ್ ಮಾಪಿಂಗ್ ಪ್ಯಾಡ್ಸ್ಗಳು ಕೊಟ್ಟಿದ್ದಾರೆ. ಇದರಲ್ಲಿ ಒಂದೇ ಒಂದು ಮಾಪಿಂಗ್ ಪ್ಯಾಡ್ ಕೊಟ್ಟಿದ್ದಾನೆ. ಇದೊಂದು ನಮಗೆ ಮೇಯ್ನ್ ಡಿಫ್ರೆನ್ಸ್ ಇಲ್ಲಿ ಗೊತ್ತಾಗ್ತೈತೆ. ಅಸೆಂಬ್ಲಿ ವೈಸಲ್ಲಿ ಲೈಕ್ ಪಾರ್ಟ್ಸ್ ವೈಸಲ್ಲಿ ಅವನು ಇಷ್ಟೇ ಕೊಟ್ಟಿರೋದು. ಬನ್ನಿ, ನೋಡಿ ಅನ್ಬಾಕ್ಸಿಂಗ್ ರೆಡಿ ಆಯಿತು. ಏನೇನು ಕೊಟ್ಟಿದ್ದಾನೆ ಅಂತ ಇನ್ನೊಂದ್ಸಲ ನೋಡೋಣ. ಒಂದು ಚಾರ್ಜಿಂಗ್ ಡಾಕ್, ಇನ್ನೊಂದು ಬಂದು ರೀಯೂಸಬಲ್ ಮಾಪಿಂಗ್ ಪ್ಯಾಡ್, 2 ಒಂದು ಬ್ರಷ್ಗಳು, ನೆಕ್ಸ್ಟು ಒಂದು ಚಾರ್ಜಿಂಗ್ ಕೇಬಲ್, ಇಲ್ಲಿ ಓಪನ್ ಅಂತ ಕೊಟ್ಟಿದ್ದಾನೆ. ಮಾಮೂಲಿ ನೋಡೋದಲ್ಲ, ಇದು ಡಸ್ಟ್ಬಿನ್. ಇದನ್ನು ಜಸ್ಟ್ ಹಿಂಗೆ ಓಪನ್ ಮಾಡಿದ್ರೆ ಇಲ್ಲಿ ಇದನ್ನ ಏನು ಇದರೊಳಗೆ ಡಸ್ಟ್ ಕಲೆಕ್ಟ್ ಆಗಿದೆ ಇದನ್ನ ಆಚೆ ಹಾಕಬೇಕಾಗುತ್ತೆ. ಇದೆಲ್ಲ ಇಲ್ಲಿ ಇವನು ಏನು ಒಂದು ಫಿಲ್ಟರ್ ಕೊಟ್ಟಿದ್ದಾನೆ. ಇವೆಲ್ಲ ಫುಲ್ಲು ಆ್ಯಂಟಿ ಬ್ಯಾಕ್ಟೀರಿಯಲ್ ಫಿಲ್ಟರ್ ಅಂತ ಅವರು ಸ್ಪೆಸಿಫೈ ಮಾಡಿದ್ದಾರೆ. ಜಸ್ಟ್ ಇದು ನಾವು ಫಿಲ್ ಆದ ತಕ್ಷಣ ಇದನ್ನ ಆಚೆ ಡಸ್ಟ್ಬಿನ್ಗೆ ಅದರೇನು ಡಸ್ಟ್ ಇರುತ್ತೆ ಅದನ್ನ ಆಚೆ ಹಾಕಬೇಕು. ಪ್ಲಸ್ ಇಲ್ಲೊಂದು ಇದೇನಂತ ಅಂದರೆ ಕ್ಲೀನಿಂಗ್ ಬ್ರಷ್. ಇದು ಏನಾದರೂ ಲೈಕ್ ಇವಾಗ ನೋಡಿ, ಈ ಥರ ಬ್ರಷ್ಗಳಲ್ಲಾಗಲಿ ಕ್ಲೀನ್ ಮಾಡೋದು, ಈ ಥರ ಕ್ಲೀನ್ ಮಾಡ್ಕೊಳ್ಳೋದು. ಪ್ಲಸ್ ಹಿಂದ್ಗಡೆ ನೋಡೋಣ ಏನು ಕೊಟ್ಟಿದ್ದಾನೆ ಅಂತ ಅಂದ್ಬಿಟ್ಟು. ಓಕೆ, ಇದು ನೋಡಿ, ಇದು ಬಂದು ಸೆಂಟ್ರಲ್ ಕ್ಲೀನಿಂಗ್ ಬ್ರಷು. ಇದಕ್ಕೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದೇನೆ. ಏನು ಮಾಡಿದ್ದಾನೆ ಅಂದರೆ ಒಂದು ರಬ್ಬರ್ ಬ್ರಷ್ ಸಹ ಇದಕ್ಕೆ ಸೇಮ್ ಇದೇ ಥರ ಬರುತ್ತೆ, ಬಟ್ ಇದೆಲ್ಲ ಬರೋಲ್ಲ, ಎಕ್ಸ್ಟ್ರಾ ಬರುತ್ತೆ. ಅದನ್ನ ಯೂಸ್ ಮಾಡ್ಬೋದು. ಅದೆಲ್ಲಿ ಅಂತಂದರೆ ಈಗ ಪೆಟ್ಸ್ಗಳೆಲ್ಲ ನಾವು ಸಾಕಿರ್ತೀವಿ ಅಂತಂದರೆ ಅದರದ್ದು ಕೂದಲುಗಳು ಸಿಕ್ಕಾಪಟ್ಟೆ ಉದುರಿರುತ್ತೆ. ಅಂಥ ಟೈಮ್ಗಳಲ್ಲಿ ಆ ರಬ್ಬರ್ ಬ್ರಷ್ ಸಹ ನಾವು ಎಕ್ಸ್ಟ್ರಾ ಆಕ್ಸೆಸರೀಸಲ್ಲಿ ತೊಗೋಬೇಕಾಗುತ್ತೆ. ಅದನ್ನು ಯೂಸ್ ಮಾಡ್ಬೋದು. ಮಾಮೂಲಿ ಇದು ಒಂದು ಮಾಮೂಲಿ ವಾಟರ್ ಫಿಲ್ಲಿಂಗ್ಗೆ, ಮತ್ತು ಇಲ್ಲಿ ಇದು ರೀಯೂಸಬಲ್ ಅಥವಾ ಒನ್ಸ್ ಯೂಸಬಲ್ ಪ್ಯಾಡ್ಗಳು ಹಾಕ್ಬೋದು. ಫ್ರೆಂಡ್ಸ್, ಇಲ್ಲಿವರೆಗೂ ನಾವು ಈ ಒಂದು ಡಿಬೋಟ್ N10 ಅನ್ಬಾಕ್ಸ್ ಮಾಡಿದ್ವು. ಇವಾಗ ಇದ್ರ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಅಂತ ನೋಡೋಣ.
ನಾವು N8 Proನ ನಾವು ಅನ್ಬಾಕ್ಸ್ ಮಾಡೋದಲ್ಲ, ಅದರಲ್ಲಿ ಬಂದು ಸಕ್ಷನ್ ಪವರ್ ಎಷ್ಟಿತ್ತು ಅಂದರೆ 2600 ಪಾಸ್ಕಲ್ ಇತ್ತು. ಬಟ್ ಇದರಲ್ಲಿ ನಮಗೆ 4300 ಪಾಸ್ಕಲ್. ಬಿಲೀವೇ ಮಾಡೋಕ್ಕಾಗಲ್ಲ. 2600 4300 ಆಲ್ಮೋಸ್ಟು ಎಷ್ಟು ನಿಯರೆಸ್ಟ್ ಡಬಲ್ಲು ನಮಗೆ ಪಾಸ್ಕಲ್ ಅಂದರೆ ಸಕ್ಕಿಂಗ್ ಪವರ್ ಇನ್ಕ್ರೀಸ್ ಆದಂಗೆ ಆಯಿತು. ಸೆಕೆಂಡ್ ಬಂದ್ಬಿಟ್ಟು ಇದರಲ್ಲಿ ಬ್ಯಾಟ್ರಿ ನಮಗೆ ಅರೌಂಡು 5200 mAh ಇದೆ. 5200 mAh. ಆದರೆ N8 Proಲಿ ಇದು ನಮಗೆ 3200 mAh. ಆಲ್ಮೋಸ್ಟ್ ಅದಕ್ಕೆ ಇದಕ್ಕೂ ಒಂದು 2000 mAh ನಮಗೆ ಬ್ಯಾಟ್ರಿ ಪವರು ಇನ್ಕ್ರೀಸ್ ಇದೆ. ಥರ್ಡ್ ಆಪ್ಷನು ಅಂದರೆ ನೆಕ್ಸ್ಟು ಇದರಲ್ಲಿ ಏನು ಇಂಪ್ರೂವ್ ಮಾಡಿದ್ದಾನೆ ಅಂತಂದರೆ, ಈ ಬ್ಯಾಟ್ರಿ ಪವರ್ ಇನ್ಕ್ರೀಸ್ ಇರೋದ್ರಿಂದ ಒಂದು ಸಲ ಇದು ಚಾರ್ಜ್ ಮಾಡ್ತು ಅಂದರೆ ಅಪ್ ಟು 400 ಮೀಟರ್ ಸ್ಕ್ವೇರ್ ಒಂದೇ ಸತಿ ಇದು ಏನು ಮಾಡುತ್ತೆ, ಮಾಪಿಂಗ್ ಮಾಡ್ಕೊಬರೋದು ಕೆಪಾಸಿಟಿ ಐತೆ ಇದಕ್ಕೆ. ಜಸ್ಟ್ ಲೈಕ್ ಇದ್ರದ್ದು ಬ್ಯಾಟ್ರಿ ಪವರ್ ಇನ್ಕ್ರೀಸ್ ಮಾಡಿರೋದ್ರಿಂದ 400 ಮೀಟರ್ ಸ್ಕ್ವೇರ್ ಅಂದರೆ ಆಲ್ಮೋಸ್ಟ್ ನಮಗೆ 4300 ಸ್ಕ್ವೇರ್ ಫೀಟ್ವರೆಗೂ ಇದು ಕವರ್ ಆಗುತ್ತೆ. ಇದು ರನ್ ಟೈಮ್ ಎಷ್ಟಿದೆ ಅಂತಂದರೆ 330 ಮಿನಿಟ್ಸ್ ರನ್ ಟೈಮ್. 330 ಮಿನಿಟ್ಸ್ ರನ್ ಟೈಮ್ ಇರೋದ್ರಿಂದ ಇದು ಆಲ್ಮೋಸ್ಟ್ ಎಷ್ಟು 4300 ಸ್ಕ್ವೇರ್ ಫೀಟ್ನ ಮಾಪಿಂಗ್ ಮತ್ತು ವ್ಯಾಕ್ಯೂಮ್ ಮಾಡೋ ಕೆಪಾಸಿಟಿ ಇದಕ್ಕಿದೆ. ಮತ್ತು ಇದರಲ್ಲೂ ಸಹ ಏನು ಮಾಡಿದ್ದಾರೆ ಅಂತಂದರೆ, ಏನು ನಾವು ಅವಾಗಲೇ ಹೇಳಿದ್ವಲ್ಲ, ಲೈಕು ಆ್ಯಂಟಿ ಫಾಲ್ ಡೌನ್ ಸೆನ್ಸರು ನೋಡಿ ಇಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ ಆ್ಯಂಟಿ ಫಾಲ್ ಡೌನ್ 1 2 3 4 ಆ್ಯಂಟಿ ಫಾಲ್ ಡೌನ್ ಸೆನ್ಸರ್ ಸಹ ಕೊಟ್ಟಿದ್ದಾನೆ. ಇಲ್ಲಿ ಓಕೆ, ಇಲ್ಲೆರಡು ಕೊಟ್ಟಿದ್ದಾನೆ. 6 ಆ್ಯಂಟಿ ಫಾಲ್ ಡೌನ್ ಸೆನ್ಸರ್. ಇದು ಜಸ್ಟ್ ಹೀಗೆ ಇಷ್ಟು ಹೋದರೆ ಸಾಕು, ಇದು ಆಟೋಮೆಟಿಕ್ಕಾಗಿ ಇದು ವಾಪಸ್ ಬಂದುಬಿಡುತ್ತೆ. ಜಸ್ಟ್ N8 Pro ಏನಿತ್ತು ಅದೇ ಥರ ಇದರಲ್ಲೂ ಸಹ ಆ್ಯಂಟಿ ಫಾಲಿಂಗ್ ಸೆನ್ಸರ್ಸ್ಗಳು ಕೊಟ್ಟಿದ್ದಾನೆ. ಮತ್ತು ಇದರದ್ದು ನೆಕ್ಸ್ಟ್ ಏನಂತ ಅಂದರೆ, ಇದರಲ್ಲಿ ಯೂಸ್ ಮಾಡಿರೋ ಟೆಕ್ನಾಲಜಿ ಸೇಮು ಅವಾಗ DTOF ಅಂತ ಟೆಕ್ನಾಲಜಿ ಅದೇ ಟೆಕ್ನಾಲಜಿ ಇದರಲ್ಲೂ ಯೂಸ್ ಮಾಡಿದ್ದಾನೆ. ಅದಕ್ಕೆ ಇದಕ್ಕೂ ಒಂದು ಡಿಫ್ರೆನ್ಸ್ ನಾನು ಕಂಡಂಗೆ, ಅದರಲ್ಲಿ 3D ಮ್ಯಾಪಿಂಗ್ ಇತ್ತು, ಇದರಲ್ಲಿ 3D ಮ್ಯಾಪಿಂಗು ಮೆನ್ಷನ್ ಮಾಡಿಲ್ಲ. ಬಟ್ ಇದರಲ್ಲಿ ಏನು ಮಾಡಿದ್ದಾನೆ, ಆ DTOF ಟೆಕ್ನಾಲಜಿ ಇದೆಯಲ್ಲ ಅದನ್ನು ಇವನೇನು ಮಾಡಿದ್ದಾನೆ, ಇಂಪ್ರೂವ್ ಮಾಡಿದ್ದಾನೆ. ಅದರಲ್ಲಿ DTOF ಟೆಕ್ನಾಲಜಿ 0 ಇತ್ತು, ಇದರಲ್ಲಿ ಏನು ಮಾಡಿದ್ದಾನೆ DTOF 2.0ನ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾನೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಸಹ ನಮಗೆ ಫಾರ್ ಎಕ್ಸಾಂಪಲು ಒಂದು 2 ಸೆಂಟಿಮೀಟರ್ ಒಂದು 20 mm ಅಷ್ಟು ಏನಾದರೂ ಹೈಟ್ ಇತ್ತು ಅಂತಂದರೆ ಅದರಲ್ಲೂ ಸಹ ಇದು ಹೋಗಿ, ಫಾರ್ ಎಕ್ಸಾಂಪಲ್ ಕಾರ್ಪೆಟ್ಗಳೆಲ್ಲ ಒಂದು ಸ್ವಲ್ಪ ಹೈಟಲ್ಲಿ ಇರ್ತವೆ, ಅಲ್ಲೂ ಸಹ ಇದು ಹೋಗಿ ವ್ಯಾಕ್ಯೂಮಿಂಗ್ ಮಾಡ್ಕೊಬರುತ್ತೆ. ನೆಕ್ಸ್ಟ್ ಮ್ಯಾಪಿಂಗ್ ಆ್ಯಂಡ್ ಟೆಕ್ನಾಲಜಿಲಿ ಸಹ ಏನು ಇಂಪ್ರೂವ್ ಮಾಡಿದೆ ಅಂದರೆ, N8 Proಗಿಂತ ಇದು 2x ಇಂಪ್ರೂವ್ಮೆಂಟ್ ಆಗಿದೆ. ಅಂದರೆ 2 ಪಟ್ಟು ಸಹ ಇದ್ರ ಮ್ಯಾಪಿಂಗ್ ಒಂದು ಕೆಪಾಸಿಟಿ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟು ಇದು ಪ್ರಿಸಿಷನ್ನು ಆಯಿತಾ, ಮ್ಯಾಪಿಂಗ್ ಪ್ರಿಸಿಷನ್ ಎಷ್ಟಾಗಿದೆ ಅಂತಂದರೆ 4x ಅಷ್ಟು ಇದು ಮ್ಯಾಪಿಂಗ್ ಪ್ರಿಸಿಷನ್ನು ಇನ್ಕ್ರೀಸ್ ಆಗಿದೆ. ಮತ್ತು ಇದರಲ್ಲಿ ಇನ್ನೇನು ಯೂಸ್ ಮಾಡಿದ್ದಾನೆ ಅಂತ ಅಂದರೆ, ಅವಾಗಲೇ ತೋರಿಸೋದಲ್ಲ, ಆ್ಯಂಟಿ ಬ್ಯಾಕ್ಟೀರಿಯಲ್ ಬ್ರಷ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಅದು ಡಸ್ಟ್ಬಿನ್ನು. ಮತ್ತು ಇದು ಏನು ಮಾಡುತ್ತೆ ಅಂತಂದರೆ, ಆಟೋಮೆಟಿಕ್ ಎಂಟಿ ಸ್ಟೇಷನ್ ಇದೆಯಲ್ಲ, ಆಟೋಮೆಟಿಕ್ ಎಂಟಿ ಸ್ಟೇಷನ್ಗೂ ಇದು ಸಹ ಸಪೋರ್ಟ್ ಮಾಡುತ್ತೆ. ಇದು ನೆಕ್ಸ್ಟ್ ವರ್ಷನ್ ಬಂದು N10+ ಅಂತ, ಅದು ಬಂದ್ಬಿಟ್ಟು ವಿತ್ ಆಟೋಮೆಟಿಕ್ ಎಂಟಿ ಸ್ಟೇಷನ್ ಇರೋದು. ಇದು ಬಂದು ವಿತೌಟ್ ಎಂಟಿ ಸ್ಟೇಷನು, ಇದು ಸಹ ಆಟೋಮೆಟಿಕ್ ಎಂಟಿ ಸ್ಟೇಷನ್ಗೆ ಸಪೋರ್ಟ್ ಮಾಡುತ್ತೆ. ಇದಾಗಿತ್ತು ಮೇನ್ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಈ ಒಂದು ಡಿಬೋಟು N10. ಇವಾಗ ಡಿಫ್ರೆನ್ಸ್ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಿದೆ ಅಂತ ಅಂದ್ಬಿಟ್ಟು ಇವಾಗ ನಾವು ಶಾರ್ಟಾಗಿ ನೋಡ್ತು ಅಂತಂದರೆ, ಫಸ್ಟ್ನೇದು ಬಂದು ಸಕ್ಷನ್ ಪವರ್. ಅದು ಬಂದು ಸಕ್ಷನ್ ಪವರ್ ಬಂದು 2600 ಪಾಸ್ಕಲ್ ಇತ್ತು, ಇದು ಬಂದು ಎಷ್ಟು 4200 ಪಾಸ್ಕಲು. ಸೆಕೆಂಡ್ ಬಂದ್ಬಿಟ್ಟು ಬ್ಯಾಟ್ರಿ, ಅದು ಬಂದು 3200 mAh, ಇದು ಬಂದ್ಬಿಟ್ಟು 5200 mAh. ನೆಕ್ಸ್ಟ್ ಬಂದ್ಬಿಟ್ಟು ಅದು ಬಂದು DTOF ಟೆಕ್ನಾಲಜಿ 0, ಇದು DTOF ಟೆಕ್ನಾಲಜಿ 2.0. ನೆಕ್ಸ್ಟ್ ಬಂದ್ಬಿಟ್ಟು ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು 2x ಒಂದು, ಅದು ಕಂಪೇರ್ ಮಾಡಿದ್ರೆ 2 ಪಟ್ಟು ಮಾಪಿಂಗು ಸ್ಕಿಲ್ ತುಂಬ ಇಂಪ್ರೂವ್ ಆಗಿದೆ. ನೆಕ್ಸ್ಟು ಅದು ಕಂಪೇರ್ ಮಾಡಿದ್ರೆ ಇದು ರನ್ ಟೈಮು ತುಂಬ ಇನ್ಕ್ರೀಸ್ ಆಗಿದೆ. ಇದು ಮೇನ್ ಡಿಫ್ರೆನ್ಸ್ N8 Proಗೂ N10ಗೂ. ಮತ್ತು ಇದು ಪ್ರೈಸು ಸಹ ತುಂಬ ಕಡಿಮೆ ಇದೆ. ಲೈಕ್ ಲಾಸ್ಟ್ ಟೈಮೆಲ್ಲ ಸುಮಾರು ಜನ ಕೇಳ್ತಾಯಿದ್ರು, ಅದು ತುಂಬ ಪ್ರೈಸ್ ಜಾಸ್ತಿ ಆಯಿತು, ಪ್ರೈಸ್ ಕಡಿಮೆ ಇರೋದು ಯಾವುದಿಲ್ವ ಏನು ಅಂತ ಅಂದ್ಬಿಟ್ಟೆ. ಇದನ್ನು ಯಾರು ಅನುಕೂಲ ಇದೆ ಅವರು ತೊಗೋಬೋದು. ecovacs ಅವನೇ ಸಹ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಅವನು N8 Proಯಿಂದ ನೆಕ್ಸ್ಟ್ N10ಗೆ ಅಪ್ಗ್ರೇಡ್ ಮಾಡ್ಕೋಬೋದು. ಅಂದರೆ ಅಪ್ಗ್ರೇಡ್ ಟು ಸ್ವಿಚ್ ಟು N8 Pro ಟು N10 ಅಂತ ಅವನು ಕೊಟ್ಟಿದ್ದಾನೆ. ಇಷ್ಟು ಮೇನ್ ಡಿಫ್ರೆನ್ಸ್ ಆಗಿತ್ತು N8 Proಗೂ ಮತ್ತು N10ಗೂ. ಆಲ್ಮೋಸ್ಟ್ ಕಂಪೇರ್ ಮಾಡಿದ್ರೆ ಇದ್ರದ್ದು ಪವರು ಜಾಸ್ತಿ ಇದೆ. ಫ್ರೆಂಡ್ಸ್, ಇದಾಗಿತ್ತು ಡಿಬೋಟ್ N10 ಅನ್ಬಾಕ್ಸಿಂಗ್ ಮತ್ತು ಇದ್ರ ಟೆಕ್ನಿಕಲ್ ಸ್ಪೆಸಿಫಿಕೇಶನ್. ನೆಕ್ಸ್ಟ್ ಫರ್ದರ್ ಇದನ್ನು ಒಂದು ಫ್ಯೂ ಡೇಸ್ ಯೂಸ್ ಮಾಡಿ ಇದು ಹೇಗೆ N8 Proಗಿಂತ ಡಿಫ್ರೆನ್ಸ್ ಇದೆ ಅಂತ ನಾನು ರಿವ್ಯೂ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲರಿಗೂ
ನಮಸ್ಕಾರ.